ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 9 ಸೃಜನ ಶಕ್ತಿಗಾಗಿ ಬ್ರಹ್ಮನ ಪ್ರಾರ್ಥನೆ. ಇದರಿಂದ 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 39. ಪ್ರೀತೋಹಮಸ್ತು ಭದ್ರಂತೆ ಲೋಕಾನಾಂ ವಿಜಯೇಚ್ಛಯ ಯದಸ್ತೌ ಶೀರ್ಗುಣಮಯಂ ನಿರ್ಗುಣಂ ಮಾನುವರ್ಣಯನ್. ಅನುವಾದ: ನನ್ನ ದಿವ್ಯ ಗುಣಗಳ ವಿಷಯವಾಗಿ ನೀನು ಮಾಡಿರುವ ವರ್ಣನೆಯಿಂದ ನಾನು ಬಹಳ ಹರ್ಷಗೊಂಡಿದ್ದೇನೆ. ಆ ಗುಣಗಳು ಲೌಕಿಕರಿಗೆ ಲೌಕಿಕವಾಗಿ ಕಾಣಿಸುತ್ತವೆ. ನಿನ್ನ ಕಾರ್ಯಗಳಿಂದ ಸಕಲ ಲೋಕಗಳನ್ನು ಘನತೆಗೇರಿಸುವ ನಿನ್ನ ಇಚ್ಛೆಯಲ್ಲಿ ನಿನಗೆ ಶುಭಾಶೀರ್ವಾದಗಳನ್ನು ನೀಡುತ್ತೇನೆ. ಶ್ಲೋಕ 40. ಯ ಏತೇನ ಪುಮಾನ್ ನಿತ್ಯಂ ಸ್ತುತ್ವಾ ಸ್ತೋತ್ರೇಣ ಮಾಂ ಭಜೇತ್ ತಸ್ಯಾಶು ಸಂಪ್ರಸೀದೇಯಂ ಸರ್ವಕಾಮವರೇಶ್ವರಃ. ಅನುವಾದ: ಬ್ರಹ್ಮನ ಹಾಗೆ ಪ್ರಾರ್ಥನೆ ಸಲ್ಲಿಸುವ ಯಾವನೇ ಮನುಷ್ಯನು ಮತ್ತು ಹಾಗೆಯೇ ನನ್ನನ್ನು ಭಜಿಸುವವನು ತನ್ನ ಇಷ್ಟಸಿದ್ಧಿಯ ಆಶೀರ್ವಾದವನ್ನು ಅತಿ ಶೀಘ್ರದಲ್ಲೇ ಪಡೆಯುವನು. ಏಕೆಂದರೆ ನಾನು ಎಲ್ಲ ಬಗೆಯ ಇಷ್ಟಾರ್ಥದ ವರವನ್ನು ನೀಡುವ ಪ್ರಭುವಾಗಿರುತ್ತೇನೆ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಭಗವಂತ ಹೇಳ್ತಾನೆ, ನನ್ನ ದಿವ್ಯ ಕಾರ್ಯಗಳ ಬಗ್ಗೆ, ಅದರ ಮಹಿಮೆಗಳನ್ನು ನೀನು ಹೊಗಳುತ್ತಾ ಹಾಡಿದ್ಯಲ್ಲ, ಆ ಸ್ತೋತ್ರಗಳು, ಅದು ಮತ್ತೆ ನನ್ನನ್ನು ತಿಳ್ಕೋಬೇಕು ಅನ್ನೋದಕ್ಕೋಸ್ಕರ ನೀನು ಮಾಡಿದಂತಹ ತಪಸ್ಸು, ಮತ್ತೆ ನೀನು ನನ್ನಲ್ಲಿಟ್ಟಿರುವಂತಹ ಅಚಲ ವಿಶ್ವಾಸ, ಇದೆಲ್ಲವೂ ಕೂಡ ನನ್ನ ಅವ್ಯಾಜ ಕರುಣೆ ಅಂತ ನೀನು ತಿಳ್ಕೋ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಮತ್ತೆ ಈ ಶ್ಲೋಕದಲ್ಲಿ ಮುಂದುವರೆದು ಹೇಳ್ತಾ ಇದ್ದಾನೆ, ನನ್ನ ದಿವ್ಯ ಗುಣಗಳ ವಿಷಯವಾಗಿ ನೀನು ಮಾಡಿದಂತಹ ವರ್ಣನೆ ಇದೆಯಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ತುಂಬ ಸಂತೋಷದಿಂದ ಇದ್ದೀನಿ. ಆಮೇಲೆ ಆ ಗುಣಗಳೆಲ್ಲವೂ ಕೂಡ, ಅಂದರೆ ನನ್ನ ಗುಣಗಳನ್ನು ನೀನು ವರ್ಣನೆ ಮಾಡಿದ್ಯಲ್ಲ, ಆ ಗುಣಗಳೆಲ್ಲವೂ ಕೂಡ ಲೌಕಿಕರಿಗೆ ಹೇಗೆ ಕಾಣಿಸುತ್ತೆ, ಅವರಿಗೆ ಅದು ದಿವ್ಯವಾಗಿ ಕಾಣಿಸೋದಿಲ್ಲ. ಯಾಕೆ ಅಂತಂದರೆ ಅವರಿಗಿರೋದು ಲೌಕಿಕವಾಗಿ ನೋಡುವಂತಹ ಇಂದ್ರಿಯಗಳು ಮಾತ್ರ. ಅದಕ್ಕೆ ಅವರಿಗೆ ಲೌಕಿಕವಾಗಿಯೇ ಕಾಣಿಸುತ್ತೆ. ನಿನ್ನ ಕಾರ್ಯಗಳಿಂದ ಎಲ್ಲ ಲೋಕಗಳನ್ನು ಕೂಡ ಘನತೆಗೇರಿಸ್ಬೇಕು, ಅಂದರೆ ಅದನ್ನು ಒಂದು ಉತ್ಕೃಷ್ಟ ಮಟ್ಟಕ್ಕೆ ಏರಿಸ್ಬೇಕು ಅಂತ ನಿನಗೆ ಇಚ್ಛೆ ಇದೆಯಲ್ಲ, ಅದರಲ್ಲಿ ನಿನಗೆ ನನ್ನ ಶುಭ ಆಶೀರ್ವಾದಗಳು ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಅಂದರೆ ನನ್ನ ಆಶೀರ್ವಾದ ನಿನಗಿದೆ, ನಿನ್ನ ಕೆಲಸ ಮಾಡು ಅಂತ. ಬ್ರಹ್ಮನ ಹಾಗೆ ಪ್ರಾರ್ಥನೆಯನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಬ್ರಹ್ಮನ ಹಾಗೆ ಪ್ರಾರ್ಥನೆಯನ್ನು ಸಲ್ಲಿಸುವಂತಹ ಯಾರೇ ಮನುಷ್ಯ ಆಗಿರಬಹುದು, ಹಾಗೆ ನನ್ನನ್ನು ಭಜಿಸುವಂಥವರು ತಮ್ಮ ಇಷ್ಟಾರ್ಥ ಸಿದ್ಧಿಯ ಆಶೀರ್ವಾದವನ್ನು ಬೇಗ ಪಡ್ಕೊಳ್ತಾರೆ. ಅಂದರೆ ಇಲ್ಲಿ ಭಗವಂತ ಸ್ವಯಂ ಹೇಳ್ತಾ ಇದ್ದಾನೆ, ಯಾರು ಬ್ರಹ್ಮನ ಹಾಗೆ ನನ್ನ ಲೀಲೆಗಳನ್ನು, ನನ್ನನ್ನು ಹೊಗಳೋದು, ಹಾಡೋದು, ವರ್ಣನೆ ಮಾಡೋದು, ಇದನ್ನೆಲ್ಲ ಮಾಡ್ತಾನೋ, ಮತ್ತು ನನ್ನನ್ನೇ ಭಜಿಸ್ತಾ ಇರ್ತಾನೋ, ತಮ್ಮ ಇಷ್ಟ ಸಿದ್ಧಿಗಳು ಏನಿರುತ್ತೋ ಅದನ್ನು ಬೇಗ ಪಡ್ಕೊಳ್ತಾರೆ. ಯಾಕೆ ಅಂತಂದರೆ ಎಲ್ಲ ರೀತಿಯ ಇಷ್ಟಾರ್ಥದ ವರಗಳನ್ನು ಕೊಡುವಂಥ ಪ್ರಭು ಯಾರು ಅಂತಂದರೆ ಅದು ನಾನೇ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಇಲ್ಲಿ ನಮಗೆ ಒಂದು ಪ್ರಶ್ನೆ ಬರ್ಬೋದು, ಇಲ್ಲ ನಾವು ಬೇರೆ ದೇವತೆಗಳನ್ನು ಪೂಜೆ ಮಾಡ್ತೀವಿ, ಅದರಿಂದನೂ ನಮಗೆ ಸಿಗುತ್ತಲ್ಲ ಅಂತ. ಆದರೆ ಆ ದೇವತೆಗಳಿಗೂ ಪರ್ಮಿಷನ್ ಕೊಡೋನು ಯಾರು ಅಂತಂದರೆ ದೇವೋತ್ತಮ ಪರಮಪುರುಷ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾನೆ, ಎಲ್ಲರ ಮತ್ತು ಎಲ್ಲ ಬಗೆಯ ಇಷ್ಟಾರ್ಥದ ವರವನ್ನು ಕೊಡೋದು ಯಾರು ಅಂತಂದರೆ ನಾನೇ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ನಿನಗೆ ಶುಭ ಆಶೀರ್ವಾದಗಳನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಬ್ರಹ್ಮನ ಹಾಗಿರುವ ಓರ್ವ ಶುದ್ಧ ಭಗವದ್ಭಕ್ತನು ಮತ್ತು ಅವನ ಶಿಷ್ಯ ಪರಂಪರೆಯಲ್ಲಿರುವವರು ವಿಶ್ವದ ಎಲ್ಲೆಡೆಯಲ್ಲಿರುವ ಪ್ರತಿಯೊಬ್ಬ ಜೀವಿಯೂ ಭಗವಂತನನ್ನು ಅರಿತಿರಬೇಕೆಂದು ಯಾವಾಗಲೂ ಬಯಸುವರು. ಅಂತಹ ಭಕ್ತನ ಬಯಕೆಗೆ ಭಗವಂತನ ಆಶೀರ್ವಾದವು ಯಾವಾಗಲೂ ಇರುತ್ತದೆ. ಅಂದರೆ ಇಲ್ಲಿ ಬ್ರಹ್ಮನ ಆಗಿರುವಂಥವ್ರು ಅಂದರೆ ಏನು, ಭಗವಂತನನ್ನು ನೋಡಬೇಕು, ಆ ಭಗವಂತ ಹೇಳಿರುವಂಥ ಕೆಲಸ ಮಾಡಬೇಕು, ಅವನ ಸೇವೆ ಮಾಡಬೇಕು ಅಂತ ಇರ್ತಾರಲ್ಲ ಅವರು, ಅಥವಾ ಶುದ್ಧ ಭಕ್ತರು, ಅಥವಾ ಬ್ರಹ್ಮನ ಶಿಷ್ಯ ಪರಂಪರೆಯಲ್ಲಿ ಯಾರು ಬಂದಿರ್ತಾರೋ ಅವರು ಏನು ಯೋಚನೆ ಮಾಡ್ತಾರೆ ಅಂತಂದರೆ, ಈ ವಿಶ್ವದಲ್ಲಿರುವಂತಹ ಪ್ರತಿಯೊಬ್ಬ ಜೀವಿ ಕೂಡ ಭಗವಂತನನ್ನು ತಿಳ್ಕೋಬೇಕು ಅಂತ ಅವರು ಇಷ್ಟಪಡ್ತಾರೆ. ಅದಕ್ಕೆ ಅಂತಹ ಭಕ್ತನ ಬಯಕೆ ಇರುತ್ತಲ್ಲ, ಅದಕ್ಕೆ ಭಗವಂತನ ಆಶೀರ್ವಾದ ಯಾವಾಗಲೂ ಇರುತ್ತೆ. ಯಾಕೆಂದರೆ ಅವರು ಎಲ್ಲರ ಒಳಿತನ್ನು ಬಯಸ್ತಾ ಇರ್ತಾರೆ. ಈಗ ಭಗವಂತನನ್ನು ಸೇವಿಸೋದೇ ನಮ್ಮ ಒಂದು ಅಸ್ತಿತ್ವ, ಅಂದರೆ ನಮ್ಮ ಒಂದು ಸ್ವಭಾವನೇ ಅದು.
ಆದರೆ ನಿತ್ಯ ದಾಸರು ನಾವು ಮತ್ತು ಸೇವಕರು ನಾವು ಅದನ್ನು ಮರ್ತು ಹೋಗಿದ್ದೀವಲ್ವಾ. ಅದಕ್ಕೋಸ್ಕರ ಎಲ್ಲರೂ ಕೂಡ ಭಗವಂತನನ್ನು ಸೇವಿಸಬೇಕು, ಅವನ ಭಕ್ತರಾಗಬೇಕು, ಅವನನ್ನು ಅರ್ಥ ಮಾಡ್ಕೋಬೇಕು, ಭಗವಂತನನ್ನು ತಿಳ್ಕೋಬೇಕು ಅಂತ ಅವ್ರು ಯಾವಾಗಲೂ ಇಷ್ಟಪಡ್ತಾರೆ. ಅದಕ್ಕೆ ಅವ್ರೇನು ಅಂದ್ಕೊಂಡಿರ್ತಾರೋ ಆ ಬಯಕೆಯನ್ನು ಪೂರೈಸೋದಕ್ಕೆ ಭಗವಂತನ ಆಶೀರ್ವಾದ ಯಾವಾಗಲೂ ಇರುತ್ತೆ. ನಿರಾಕಾರವಾದಿಯು ಕೆಲವು ಬಾರಿ ದೇವೋತ್ತಮ ಪುರುಷನಾದ ನಾರಾಯಣನನ್ನು ಆತನು ಭೌತಿಕ ಸದ್ಗುಣ ಸ್ವರೂಪನೆಂದು ಅವನ ಅನುಗ್ರಹಕ್ಕಾಗಿ ಪ್ರಾರ್ಥಿಸುತ್ತಾನೆ. ಆದರೆ ಅಂತಹ ಪ್ರಾರ್ಥನೆಗಳು ಭಗವಂತನನ್ನು ತೃಪ್ತಿಪಡಿಸುವುದಿಲ್ಲ, ಏಕೆಂದರೆ ಅವು ಭಗವಂತನ ವಾಸ್ತವಿಕ ದಿವ್ಯ ಗುಣಗಳನ್ನು ಗೌರವಿಸುವಂತೆ ಇರುವುದಿಲ್ಲ. ಭಗವಂತನು ಯಾವಾಗಲೂ ಎಲ್ಲ ಜೀವಿಗಳಿಗೂ ದಯಾಪೂರ್ಣನಾಗಿ ಇರುವವನಾದರೂ ಶುದ್ಧ ಭಗವದ್ಭಕ್ತರು ಅವನಿಗೆ ಸದಾ ಪರಮ ಪ್ರಿಯರಾಗಿರುತ್ತಾರೆ. ಇಲ್ಲಿ ಗುಣಮಯಂ ಎಂಬ ಶಬ್ದ ಮಹತ್ವವುಳ್ಳದ್ದು, ಏಕೆಂದರೆ ಅದು ಭಗವಂತನು ದಿವ್ಯ ಗುಣಗಳಿಂದ ಕೂಡಿದವನೆಂದು ತಿಳಿಸುತ್ತದೆ. ಇಲ್ಲಿ ನಿರಾಕಾರವಾದಿಗಳು ಅಂತಿರ್ತಾರಲ್ಲ, ಅವ್ರೇನು ಮಾಡ್ತಾರೆ, ಭಗವಂತನಾದ ನಾರಾಯಣನನ್ನ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಅವನು ಸದ್ಗುಣಗಳನ್ನು ಹೊಂದಿರುವಂಥ ಒಂದು ಸ್ವರೂಪ ಇರುವಂಥವನು, ಸದ್ಗುಣ ಸ್ವರೂಪ ಅಂತ ತಿಳ್ಕೊಳ್ತಾರೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಅವನಿಂದ ಅನುಗ್ರಹವನ್ನು ಪಡಿಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಆದರೆ ಇಲ್ಲಿ ಭಗವಂತ ಅಂತಹ ಪ್ರಾರ್ಥನೆಗಳಿಂದ ತೃಪ್ತಿ ಪಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಅವನು ಈ ಭೌತಿಕ ಪ್ರಪಂಚಕ್ಕೆ ಸೇರಿರುವಂಥವನು, ಆದರೆ ಅವನಲ್ಲಿ ಸದ್ಗುಣಗಳಿದೆ ಅಂತ ಅವರು ಅಷ್ಟೇ ತಿಳ್ಕೊಳ್ತಾರೆ. ಆದರೆ ಭಗವಂತನ ಭಕ್ತರು ಇರ್ತಾರಲ್ಲ, ಅವರು ಅವನೇ ಪರಮಾತ್ಮ ಅಥವಾ ಅವನೇ ಸುಪ್ರೀಂ, ಅಂದರೆ ದೇವೋತ್ತಮ ಪರಮಪುರುಷ ಅಂತ ಹೇಳ್ತಾರೆ. ಅದಕ್ಕೆ ಆ ರೀತಿ ಭಗವಂತನನ್ನೇ ಒಡೆಯ ಅಂತ ಹೇಳ್ತಾರಲ್ವ, ಅದು ಭಗವಂತನಿಗೆ ಇಷ್ಟ ಆಗೋದು. ಯಾಕಂದರೆ ಅವನು ಎಲ್ಲರ ಒಡೆಯನಾಗಿರೋದ್ರಿಂದ ಯಾರು ಆ ರೀತಿ ಪ್ರಾರ್ಥನೆ ಮಾಡ್ತಾರೋ ಅದು ಭಗವಂತನಿಗೆ ತೃಪ್ತಿ ಕೊಡುತ್ತೆ. ಇಲ್ಲಿ ಬರೀ ಭೌತಿಕದ ಸದ್ಗುಣ ಸ್ವರೂಪ ಅಂತಂದರೆ ಅವನು ಸರ್ವೋತ್ತಮ ಹೇಗಾಗುತ್ತೆ, ಆಗೋದಿಲ್ಲ. ಅಂದರೆ ಭಗವಂತನ ವಾಸ್ತವಿಕವಾದಂತಹ ದಿವ್ಯ ಗುಣಗಳನ್ನು ಅವ್ರು ಗೌರವಿಸ್ತಾ ಇದ್ದಾರೆ ಅನ್ನೋ ರೀತಿ ಇರೋದಿಲ್ಲ ಅಲ್ಲಿ. ಅದಕ್ಕೋಸ್ಕರ ಇನ್ನೊಂದು ವಿಷಯ ಏನು ಅಂತಂದರೆ, ಭಗವಂತ ಯಾವಾಗಲೂ ಕೂಡ ಎಲ್ಲ ಜೀವಿಗಳಿಗೂ ಕೂಡ ದಯೆ ತೋರಿಸುವಂಥವನು. ಆದರೆ ಅದರಲ್ಲೂ ಕೂಡ ಶುದ್ಧ ಭಗವದ್ ಭಕ್ತರು ಇರ್ತಾರಲ್ಲ ಅಂಥವರು ಅಂತಂದರೆ ಅವನಿಗೆ ಬಹಳ ಪ್ರೀತಿ ಪಾತ್ರರಾಗಿರ್ತಾರೆ. ಇಲ್ಲಿ ಗುಣಮಯಂ ಅನ್ನುವಂಥ ಶಬ್ದ ಮಹತ್ವ ಉಳ್ಳದ್ದು, ಯಾಕೆಂದರೆ ಪಾರಮಾರ್ಥಿಕ ಗುಣಗಳನ್ನು ಇರುವಂಥವ್ರು ಅಂತ ಅರ್ಥ ಆಗುತ್ತಲ್ಲಿ. ಆ ರೀತಿಯ ಗುಣಗಳು ಯಾರಲ್ಲಿ ಇರೋದು ಅಂದರೆ ಒಂದು ವಿಶೇಷವಾದಂಥ ಗುಣಗಳನ್ನು ಹೊಂದಿರುವಂಥ ಭಗವದ್ ಭಕ್ತರು ಇರ್ತಾರಲ್ಲ ಅವರು ಭಗವಂತನಿಗೆ ತುಂಬ ಇಷ್ಟ. ಇಲ್ಲಿ ಗುಣಮಯಂ ಅನ್ನುವಂಥ ಶಬ್ದ ಮಹತ್ವವಾಗಿರುವಂಥದ್ದು, ಯಾಕೆಂತಂದರೆ ಅದು ಭಗವಂತನು ದಿವ್ಯ ಗುಣಗಳಿಂದ ಕೂಡಿದವನು ಅಂತ ಅದನ್ನು ತಿಳಿಸುತ್ತೆ ನಮಗೆ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಬ್ರಹ್ಮನ ಹಾಗೆ ಪ್ರಾರ್ಥನೆಗಳನ್ನು ಯಾರು ಸಲ್ಲಿಸ್ತಾರೋ, ಅದು ಅವ್ರು ಯಾರೇ ಆಗಿರಬಹುದು, ಆಮೇಲೆ ಯಾರು ಅವನನ್ನು ಭಜಿಸ್ತಾರೋ, ಭಜಿಸೋದು ಅಂತಂದರೆ ಸದಾ ಅವನ ಸ್ಮರಣೆಯಲ್ಲಿ ಇರುವಂಥದ್ದು, ಯಾವಾಗಲೂ ಅವನ ಬಗ್ಗೆ ಮಾತಾಡೋದು, ಅವನ ವಿಷಯಗಳನ್ನೇ ಕೇಳೋದು, ಅವನ ಮನಸ್ಸಲ್ಲಿ ಒಳಗಡೆ ಅವನ ಬಗ್ಗೆನೇ ಚಿಂತನೆ ನಡೀತಾ ಇರುತ್ತಲ್ಲ, ಅಂಥವರಿಗೆ ಏನೇ ಇಷ್ಟಾರ್ಥಗಳು ಏನೇ ಇದ್ದರೂ ಕೂಡ ಅದು ಸಿದ್ಧಿಯಾಗಲಿ ಅಂತಂದ್ಬಿಟ್ಟು ಆಶೀರ್ವಾದವನ್ನು ಅವನು ಪಡ್ಕೊಳ್ತಾನೆ. ಯಾಕೆ ಅಂತಂದರೆ ಎಲ್ಲ ರೀತಿಯ ಇಷ್ಟಾರ್ಥದ ವರವನ್ನು ಕೊಡುವಂಥ ಪ್ರಭು ನಾನೇ ಆಗಿದ್ದೀನಿ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ನಮಗೊಂದು ಪ್ರಶ್ನೆ ಬರುತ್ತೆ, ಏನು ಅಂತಂದರೆ ನಾವು ಬೇರೆ ದೇವತೆಗಳಿಂದ ಕೂಡ ನಾವು ಅದನ್ನು ಪಡ್ಕೊಳ್ತೀವಲ್ವಾ ಅಂತಂದ್ಬಿಟ್ಟು, ಅದು ಯಾರೇ ಆಗಿರಬಹುದು ಅವರಿಗೆ ಪರ್ಮಿಷನ್ ಕೊಡುವಂಥವ್ನು ಯಾರು ಅಂತಂದರೆ ಆ ಭಗವಂತ. ಯಾಕಂದರೆ ಎಲ್ಲರಿಗೂ ಒಡೆಯ ಅವನು ಅಂತಂದಮೇಲೆ ಅವನ ಕೆಳಗಡೆ ಇವೆಲ್ಲ ಕೆಲಸಗಳು ನಡೀತಾ ಇರುತ್ತೆ. ಅವನು ಬೇರೆ ಬೇರೆ ಚಿಕ್ಕ ಚಿಕ್ಕ ದೇವತೆಗಳು ಅಂತ ನಾವೇನು ಹೇಳ್ತೀವೋ ಅವ್ರನ್ನೆಲ್ಲ ಒಂದೊಂದು ಕೆಲಸಕ್ಕೆ ಅಂತ ನೇಮಿಸಿರ್ತಾನೆ. ಸೊ ನಮಗೆ ಯಾವುದಾದ್ರೂ ದೇವತೆಯಿಂದ ನಮಗೇನಾದರೂ ಸಿಗ್ತಾ ಇದೆ ಅಂತಂದರೆ ಅದಕ್ಕೆ ಮೂಲ ಕಾರಣ ಪರ್ಮಿಷನ್ ಕೊಡುವಂಥವ್ನು ಯಾರು ಅಂತಂದರೆ ಅದು ಭಗವಂತ ಅವನೇನೆ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ನನ್ನನ್ನು ಭಜಿಸುವಂಥವರ ಇಷ್ಟ ಸಿದ್ಧಿಗಳನ್ನು ಈಡೇರಿಸೋದಕ್ಕೆ ನಾನೇ ಅವರಿಗೆ ಆಶೀರ್ವಾದವನ್ನು ಕೊಡ್ತೀನಿ, ಯಾಕೆಂದರೆ ನಾನೇ ಎಲ್ಲ ವರಗಳನ್ನು ಕೊಡುವಂಥವನು ಅಂತ ಇಲ್ಲಿ ಹೇಳಿದ್ದಾರೆ. ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಯಾವನು ತನ್ನ ಇಂದ್ರಿಯ ಸುಖವನ್ನು ಈಡೇರಿಸಲು ಇಚ್ಛಿಸುವನೋ ಅಂತಹವನು ಯಾವನೊಬ್ಬನು ಬ್ರಹ್ಮನು ಸಲ್ಲಿಸಿದ ಸ್ತೋತ್ರಗಳನ್ನು ಕೀರ್ತಿಸಲಾರನು. ಭಗವಂತನನ್ನು ಆತನ ಸೇವೆಯ ಮೂಲಕ ತುಷ್ಟಿಗೊಳಿಸಲು ಬಯಸುವ ವ್ಯಕ್ತಿಯಿಂದ ಮಾತ್ರ ಅಂತಹ ಸ್ತೋತ್ರಗಳನ್ನು ಆಯ್ದುಕೊಳ್ಳಲು ಸಾಧ್ಯವಾಗುವುದು.
ಭಗವಂತನು ದಿವ್ಯ ಪ್ರೇಮಾನ್ವಿತವಾದ ಸೇವೆಗೆ ಸಂಬಂಧಿಸಿದ ಸಕಲ ಅಪೇಕ್ಷೆಗಳನ್ನು ನಿಶ್ಚಯವಾಗಿಯೂ ಈಡೇರಿಸುವನು. ಆದರೆ ಭಕ್ತರಲ್ಲದವರ ಚಪಲಗಳನ್ನು ಅವನು ಈಡೇರಿಸಲಾರನು. ಒಂದು ವೇಳೆ ಅಂತಹ ಆಕಸ್ಮಿಕ ಭಕ್ತರು ಅತ್ಯುತ್ತಮ ಪ್ರಾರ್ಥನೆಗಳನ್ನು ಸಲ್ಲಿಸಿದರೂ ಅವರ ಇಷ್ಟವನ್ನು ಸಲ್ಲಿಸಲಾರನು. ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಇದು. ಏನು ಅಂತಂದ್ರೆ, ಈಗ ಯಾರು ತನ್ನ ಇಂದ್ರಿಯ ಸುಖಗಳನ್ನ ಬೇಕು, ಇಲ್ಲಿ ಭಗವಂತ ಏನು ಹೇಳಿದಾನೆ, ಯಾರಾದರೂ ನನ್ನ ಹತ್ರ ಪ್ರಾರ್ಥನೆ ಮಾಡಿಕೊಂಡ್ರೆ ನಾನು ಅವರ ಇಚ್ಛೆಗಳನ್ನ ಪೂರ್ತಿ ಮಾಡ್ತೀನಿ, ಅವ್ರಿಗೆ ಆಶೀರ್ವಾದ ಕೊಡ್ತೀನಿ ಅಂತ ಹೇಳಿದಾನಲ್ವಾ. ಸೊ ಇಲ್ಲಿ ನಮ್ಮ ಇಂದ್ರಿಯಗಳನ್ನ ತೃಪ್ತಿಪಡಿಸುವಂತ, ನನಗೇನೋ ಒಂದು ಸುಖ ಬೇಕು, ಅದನ್ನ ಈಡೇರಿಸ್ಕೊಳ್ಳುವಂತ ಒಂದು ಆಸೆ ಇರುವಂಥವನು ಬ್ರಹ್ಮ ಹೇಗೆ ಸಲ್ಲಿಸುದನೋ ಆ ರೀತಿ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ಅವನು ಶರಣಾಗತಿಯ ಒಂದು ಭಾವದಲ್ಲಿ ಅವನು ಪ್ರಾರ್ಥನೆ ಮಾಡ್ಕೊಳ್ತಾ ಇರೋದು ಬ್ರಹ್ಮ. ನಾವು ಯಾವುದಕ್ಕೆ ಪ್ರಾರ್ಥನೆ ಮಾಡ್ಕೊಳ್ತೀವಿ? ನಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ. ಸೊ ಬ್ರಹ್ಮನ ಪ್ರಾರ್ಥನೆಗೂ ನಮ್ಮ ಪ್ರಾರ್ಥನೆಗೂ ತುಂಬಾ ವ್ಯತ್ಯಾಸ ಇದೆ. ಅದಕ್ಕೆ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ, ಬ್ರಹ್ಮ ಹೇಗೆ ಪ್ರಾರ್ಥನೆ ಮಾಡ್ಕೊಂಡೋ ಆ ರೀತಿ ಒಬ್ಬ ಇಂದ್ರಿಯ ಸುಖವನ್ನು ಬಯಸ್ತಾನಲ್ಲ, ಅವನು ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆ ಭಾವ ಅವನಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಮೇಲೆ ಅವನು ಹೇಗೆ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕಾಗತ್ತೆ? ಸೊ ಭಗವಂತನನ್ನ ಅವನ ಸೇವೆ ಮೂಲಕ ಯಾರು ಅವನಿಗೆ ಸಂತೋಷ ಪಡಿಸ್ಬೇಕು ಅಂತ ಇರ್ತಾರೋ ಅಂತ ವ್ಯಕ್ತಿಗಳು ಮಾತ್ರ ಇಂಥ ಸ್ತೋತ್ರಗಳನ್ನ ಹೇಳೋದಕ್ಕೆ ಸಾಧ್ಯ. ಅದಕ್ಕೋಸ್ಕರನೇ ಭಗವಂತ ದಿವ್ಯ ಪ್ರೇಮಾನ್ವಿತವಾದಂತಹ ಸೇವೆಗೆ ಸಂಬಂಧಿಸಿರುವಂತಹ, ಈಗ ನಾವೇನೋ ಒಂದು ಭಗವಂತನಿಗೆ ಸೇವೆ ಮಾಡಬೇಕು, ನಾನು ಅಲ್ಲಿ ಸಾಧನೆ ಮಾಡಬೇಕು, ಆ ಭಗವಂತನಿಗೋಸ್ಕರ ನಾನೇನೋ ಮಾಡಬೇಕು ಅಂತ ಇರ್ತೀನಲ್ಲ, ಅಂಥ ಕೆಲಸಗಳಲ್ಲಿ ನಮಗೂ ಸಹಾಯ ಆಗೋ ಹಾಗೆ ಭಗವಂತ ಅದನ್ನ ಈಡೇರಿಸ್ತಾನೆ. ಅದು ಬಿಟ್ಟು ಭಕ್ತರಲ್ಲದೆ ಇರುವಂಥವರ ಚಪಲಗಳನ್ನು ಅವನು ಈಡೇರಿಸೋದಿಲ್ಲ. ಅಂದ್ರೆ ನಮ್ಮ ಒಂದು ಐಹಿಕವಾದ ಆಸೆ ಆಕಾಂಕ್ಷೆಗಳೇನಿರುತ್ತೋ ಅದನ್ನ ಫುಲ್ಫಿಲ್ ಮಾಡೋದಕ್ಕೆ ಭಗವಂತ ಅವನು ಏನು ಸಹಾಯ ಮಾಡೋದಿಲ್ಲ. ಯಾಕಂದ್ರೆ ಅದೆಲ್ಲ ಬಂಧನಕ್ಕೆ ಒಳಗಾಗಿಸುವಂತ ಒಂದು ಆಸೆಗಳಲ್ವಾ. ಯಾರು ಭಗವದ್ ಭಕ್ತರಾಗಿರ್ತಾರೋ ಅವರ ಗುರಿ ಏನಿರುತ್ತೆ? ಅವರು ಭಗವಂತನ ವಿಚಾರದಲ್ಲೇ ಯೋಚನೆ ಮಾಡ್ತಾ ಇರುವಂಥವ್ರು. ಸೊ ಭಗವಂತನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಆಸೆ ಆಕಾಂಕ್ಷೆಗಳಿರುತ್ತೆ. ನಾನು ಭಗವಂತನ ಒಂದು ಗ್ರಂಥವನ್ನು ಓದಬೇಕು, ಅದಕ್ಕೆ ನಂಗೆ ಸಹಾಯ ಬೇಕು, ಅಥವಾ ಇದನ್ನು 4 ಜನಕ್ಕೆ ಹೇಳಬೇಕು, ಅದಕ್ಕೆ ನನಗೆ ಸಹಾಯ ಬೇಕು, ಅಥವಾ ಇನ್ನೇನು ಈ ರೀತಿ ಅವರಿಗೆ ಭಗವಂತನ ವಿಚಾರದಲ್ಲೇ ಅವ್ರಿಗೆ ಆಸಕ್ತಿ ಇರುತ್ತಲ್ಲ, ಅಂಥ ಆಸೆಗಳಿದ್ರೆ ಭಗವಂತ ಖಂಡಿತವಾಗ್ಲೂ ಪೂರೈಸ್ತಾನೆ. ಯಾರು ಭಕ್ತರಲ್ಲದೆ ಇರ್ತಾರೋ, ಬದ್ಧಾತ್ಮರಾಗಿರ್ತಾರೋ ಅವರ ಇಚ್ಛೆಗಳನ್ನು ಅವನು ಈಡೇರಿಸೋದಿಲ್ಲ. ಒಂದು ವೇಳೆ ಅವರು ಭಕ್ತರು ಅಲ್ಲದೆ ಇದ್ರೂ ಕೂಡ ಆಕಸ್ಮಿಕ ಭಕ್ತರು ಅಂತ ಇದಕ್ಕಿದ್ದಂಗೆ ಭಕ್ತಿ ಬಂದ್ಬಿಟ್ಟಿದೆ ಅಂತ ಹೇಳ್ಕೊಳ್ತಾರಲ್ಲ, ಅಂಥವರು ಏನಾದರೂ ಅತ್ಯುತ್ತಮವಾದಂತಹ ಪ್ರಾರ್ಥನೆಗಳನ್ನು ಮಾಡಿಕೊಂಡ್ರೂ ಕೂಡ ಅವರ ಇಷ್ಟಗಳನ್ನು ಅವನು ಪೂರೈಸೋದಿಲ್ಲ. ಇದಕ್ಕೆ ಒಂದು ಎಕ್ಸಾಂಪಲ್ ಏನು ಅಂತಂದರೆ, ಈಗ ತಂದೆ ಆಗಿರುವಂಥವನು ತನ್ನ ಮಗ ಕೇಳಿದ್ದನ್ನೆಲ್ಲ ಕೊಟ್ಬಿಡೋದಿಲ್ಲ ಅಲ್ವಾ. ಮಗ ಅವನ ಮೇಲೂ ಪ್ರೀತಿ ಇರುತ್ತೆ, ಇಲ್ಲ ಅಂತಲ್ಲ, ಅವನೇನೇನೋ ಕೇಳ್ತಾನೆ ಅಂತ ಎಲ್ಲವನ್ನೂ ಕೊಟ್ಬಿಟ್ರೆ ಅವನು ಹಾಳಾಗ್ತಾನೆ ಅಂತ ಗೊತ್ತಿರುತ್ತೆ ತಂದೆಗೆ. ಅದಕ್ಕೆ ಏನು ಮಾಡ್ತಾನೆ, ಅವನಿಗೆ ಏನು ಒಳ್ಳೆಯದೋ ಅದನ್ನು ಮಾತ್ರ ಕೊಡ್ತಾನೆ ಹೊರತು ಎಲ್ಲವನ್ನು ಕೊಡೋದಿಲ್ಲ. ಅದೇ ರೀತಿ ಒಬ್ಬ ಭಕ್ತನಿಗೆ ಗೊತ್ತಿರುತ್ತೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವ್ದು ಸರಿ, ಯಾವ್ದು ತಪ್ಪು, ಎಲ್ಲ ಅವನಿಗೆ ಗೊತ್ತಿರುತ್ತೆ. ಅದಕ್ಕೆ ಭಗವಂತನ ಭಕ್ತರು ಭಗವಂತನ ಬಗ್ಗೆ ವಿಚಾರಿಸ್ಕೊಳ್ತಾರೆ, ಅವನ ಕಡೆಗೆ ಹೋಗೋದಕ್ಕೆ ಏನು ಬೇಕೋ ಅಂಥದ್ದನ್ನು ಕೇಳ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅದಕ್ಕೆ ಭಗವಂತನ ಭಕ್ತರ ಆಸೆಗಳನ್ನು ಅವನು ಈಡೇರಿಸ್ತಾನೆ ಹೊರತು ಭಕ್ತರಲ್ಲದವರು ಎಂಥ ಪ್ರಾರ್ಥನೆಗಳನ್ನು ಮಾಡಿಕೊಂಡ್ರೂ ಕೂಡ ಅವರ ಆಸೆಗಳನ್ನು ಭಗವಂತ ಈಡೇರಿಸೋದಿಲ್ಲ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.